ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗ ಎಲ್ಲ ಇನ್ನ ಮಲ್ಕೊಂಡಿರಿ ಅಂತ ಅನಿಸ್ತದ. ಆದ್ರೆ ನಾವು ನೋಡ್ರಿ ಕೆಲ್ಸಕ್ಕೆ ಹೊಂಟೆ ಬಿಟ್ಟಿವಿ. ಅದೆಲ್ಲ ನಮ್ಗೇನು ಹೇಳ್ತಪ್ಪ, ಅದು ನಿನ್ನ ಹಣೆ ಬಾರ ಅಂತ ಅಂದ್ರು ಅನ್ಬೋದು. ಏನು ಮಾಡ್ತೀರಿ, ದ್ವಾದಶಿ ಅಡಿಗಿತ್ತು, ಹಾಗಾಗಿ 3 ಗಂಟೆಗೆ ಎದ್ದು ಬಂದ್ವಿ. ಒಂದು ಕಡೆ ಬ್ಯಾಳಿಗ ಮತ್ತೊಂದು ಕಡೆಗೆ ಹುಗ್ಗಿಗಿಟ್ಟು ಜಾಮೂನ್ ಪಾಕ ಮಾಡ್ಕೊಂಡೆವು. ಡುಮ್ಮು ಜಾಮೂನು ಹಿಂಗೆ ಗುಂಡು ಮಾಡಿ ತೆಗೆದೇ ಬಿಟ್ಟು ಅಷ್ಟಿಗೆ ಹುಗ್ಗಿ ರೆಡಿ ಆಗಿತ್ತು. ಕಾಯ್ರಸ್ ಒಗ್ಗರಣೆ ಹಾಕಿದ, ಬೀನ್ಸ್ ಕುದ್ದು ಕಾಯ್ರಸ್ನು ರೆಡಿ ಆಯಿತು, ಮತ್ತು ಹಾಲಿನ ಪಾಯಸ ಆಯ್ತು ನೋಡ್ರಿ. ಬೀನ್ಸ್ ಪಲ್ಯನೂ ರೆಡಿ, ಅನ್ನನೂ ರೆಡಿ ಆಗೇ ಬಿಡ್ತಲ್ರಿ. ಕೊನೆಗೆ ಮುದ್ದೆ ಪಲ್ಯ ಒಂದು ಮಾಡೋದಿದ್ದಿತ್ತು. ಮುದ್ದೆ ಪಲ್ಯನೂ ಹಿಂಗೆ ಒಗ್ಗರಣೆ ಹಾಕಿ ತವಿ ಹಾಕಿ ಕುದಿಸ್ಲಿಕ್ಕತ್ತಿದ್ದ. ಸಾರ್ನು ನಾನು ಕುದಿತೀನ ಅಂತ ನೋಡ್ರಿ. ಏನಪ್ಪ ರಾಜ, ದಿನ ಹೋಳ್ಗೆ ಮಾಡವ, ಇವತ್ತು ಭಕ್ರಿ ಬಡಿಲಿಕ್ಕತ್ತಿಲ್ಲ ಅಂತ ಅನ್ಬೇಡ್ರಿ. ಮುಕ್ಕೊಟ್ಟಿದ್ದ ದ್ವಾದಶಿ ಸ್ಪೆಷಲ್ ಸಜ್ಜಿ ಭಕ್ರಿ ಇತ್ತು. ಹಾಗಾಗಿ ಒಂದು 2-3 ಕಿಲೋನೇ ಸಜ್ಜಿ ಭಕ್ರಿ ಬಡ್ದೆ ಬಿಟ್ಟ. ಯಾರೆಲ್ಲ ವಿಡಿಯೋ ನೋಡ್ಲಿಕ್ಕತ್ತೀರಿ, ಲೈಕ್ ಮಾಡಿರಿ, ಫಾಲೋ ಮಾಡಿರಿ, ಮತ್ತು ಶೇರ್ನು ಮಾಡಿರಿ. ಹಾಗೆ ನಮ್ಮ ವೆಂಕಪ್ಪನ ದರ್ಶನ ಮಾಡ್ಲಾರ್ದೆ ಹೋಗಬೇಡ್ರಿ. ವೆಂಕಪ್ಪನ ದರ್ಶನ ಮಾಡಿಕೊಂಡು ಫಾಲೋ ಮಾಡಿಕೊಂಡು ಅಡ್ಗೆ ಹೆಂಗಾಗ್ಯದ ಹೇಳ್ಕೊಂಡು ಹೋಗ್ರಿ. ಥ್ಯಾಂಕ್ ಯು, ಬಾಯ್.